ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಿಂದೂಗಳ ಪವಿತ್ರ ಸ್ಥಳವೆಂದೇ ಹೆಸರುವಾಸಿಯಾಗಿರುವ ಪೂರಿ ಜಗನ್ನಾಥ ದೇವಾಲಯವು ಪವಾಡ ವಿಸ್ಮಯಗಳ ಕುರಿತಾದ ವಿಷಯಗಳಲ್ಲಿ ಇಂದಿಗೂ ಭಕ್ತ ಸಮೂಹವನ್ನು ತನ್ನತ್ತ ಸೆಳೆಯುತ್ತಿದೆ. ಅಲ್ಲಿನ ಪವಾಡಗಳು ಇಂದಿನ ಆಧುನಿಕ ಜಗತ್ತಿನ ತಂತ್ರಜ್ಞಾನಕ್ಕೆ ಸವಾಲಾಗಿ ಪರಿಣಮಿಸಿದೆ. ಅಷ್ಟೇ ಅಲ್ಲ, ಇಲ್ಲಿನ ದೇವಾಲಯದಲ್ಲಿನ ವಿಸ್ಮಯಗಳು ಕೇಳುತ್ತಾ ಹೋದರೆ ನಮಗೆಲ್ಲ ಸುಳ್ಳು ಎನಿಸಬಹುದು. ಆದರೆ ನಾವು ಅವುಗಳನ್ನೊಮ್ಮೆ ಪರೀಕ್ಷಿಸಿ ನೋಡಿದಾಗ ಅದು ಸತ್ಯ ಎಂಬುದು ನಮಗೆ ಅರಿವಿಗೆ ಬರುತ್ತೆ. ಅಷ್ಟಕ್ಕೂ ದೇವಾಲಯ ಹೇಗಿದೆ? ಪೂರಿ ಜಗನ್ನಾಥ ದೇವಾಲಯದ ಮೇಲಿರುವ ಧ್ವಜವು ನಿಜಕ್ಕೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತಾ. ಪೂರಿಯ ಜಗನ್ನಾಥ ಮತ್ತು ಅಣ್ಣ ಬಲಭದ್ರ, ತಂಗಿ ಸುಭದ್ರ ಇವರುಗಳಿಗೆ ಕೈಗಳು ಯಾಕೆ ಇಲ್ಲ? ಮತ್ತು ಬಡಗಿ ವೇಷದಲ್ಲಿ ಬಂದ ವಿಷ್ಣುವು ಯಾಕೆ ಮೂರ್ತಿಗಳನ್ನ ಪೂರ್ಣ ಮಾಡದೆ ಅರ್ಧದಲ್ಲೇ ಬಿಟ್ಟು ಹೋಗ್ತಾನೆ? ದೇವಾಲಯದ ಮೇಲಿರುವ ಧ್ವಜವು ಒಂದು ದಿನ ಬದಲಾಯಿಸದೆ ಹಾಗೆ ಬಿಟ್ರೆ 18 ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚುತ್ತಾರೆ ಯಾಕೆ? ಇವೆಲ್ಲ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪೂರಿಯ ಜಗನ್ನಾಥ ದೇವಾಲಯವು ಭಾರತ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಒಂದು ಪ್ರಮುಖ ಹಿಂದೂ ದೇವಾಲಯ. ದೇವಾಲಯದ ದಾಖಲೆಗಳ ಪ್ರಕಾರ ಅವಂತಿ ರಾಜ ಇಂದ್ರದ್ಯುಮ್ನನು ಜಗನ್ನಾಥ ದೇವಾಲಯವನ್ನು ನಿರ್ಮಿಸುತ್ತಾನೆ. ಪೂರಿಯ ಜಗನ್ನಾಥ ದೇವಾಲಯದಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಇವು ಈ ದೇವಾಲಯದಲ್ಲಿ ಪೂಜಿಸುವ 3 ದೇವರುಗಳು. ಅಣ್ಣ ಬಲರಾಮ, ತಂಗಿ ಸುಭದ್ರೆಯೊಡನೆ ಜಗನ್ನಾಥ ಪ್ರತಿಮೆಗಳು ದೇವಾಲಯದ ಗರ್ಭಗುಡಿಯಲ್ಲಿವೆ. ಈ ಮೂರ್ತಿಗಳನ್ನ ದಾರು ಎಂದು ಕರೆಯಲ್ಪಡುವ ಪವಿತ್ರ ಬೇವಿನ ಮರದ ತುಂಡುಗಳಿಂದ ಕೆತ್ತಲಾಗಿದೆ. ಇದನ್ನ ರತ್ನ ಖಚಿತ ಆಸನದ ಮೇಲೆ ಕೂರಿಸಲಾಗುತ್ತೆ. ಪೂರಿಯ ಜಗನ್ನಾಥ ಓರಿಯ ಜನರ ಆರಾಧ್ಯ ದೈವ ಮತ್ತು ಅಲ್ಲಿನ ನಂಬಿಕೆ. ಅಲ್ಲಿ ಜಗನ್ನಾಥ ತನ್ನ ಪತ್ನಿಯೊಡನೆ ಅಲ್ಲ, ಅದರ ಬದಲಿಗೆ ಅಣ್ಣ ಬಲರಾಮ, ತಂಗಿ ಸುಭದ್ರೆಯೊಡನೆ ಪ್ರತಿಷ್ಠಾಪಿತನಾಗಿರುತ್ತಾನೆ. ಇವರ ಪ್ರತಿಮೆ ಮರದಿಂದ ಮಾಡಿದ್ದು. ಇವು ಕಿವಿ ಕಾಲಿಲ್ಲದ ಮತ್ತು ಮುರಿದ ಕೈಗಳ ಮೂರ್ತಿಗಳು. ಆದರೆ ಜನರು ಕರೆದಾಗ ಕಾಲಿಲ್ಲದಿದ್ದರೂ ಓಡಿ ಬರುವ ಮುರಿದ ಕೈಯಿಂದಲೇ ಅಭಯ ನೀಡುವ ಆರಾಧ್ಯ ದೈವ. ಹಾಗೆ ಇಲ್ಲಿರೋ ಈ 3 ದೇವರುಗಳಿಗೂ ಬೇಸಿಗೆಯಲ್ಲಿ ತಣ್ಣೀರ ಸ್ನಾನ ಹಾಗೆ ಮಾವಿನ ಹಣ್ಣಿನ ನೈವೇದ್ಯ ಮಾಡುತ್ತಾರೆ. ತಣ್ಣೀರ ಸ್ನಾನ ಮಾಡಿಸಿದ ಮೇಲೆ ಮನುಷ್ಯರಿಗೆ ಬರುವಂತೆ ದೇವರುಗಳಿಗೂ ತೀವ್ರವಾದ ಜ್ವರ, ನೆಗಡಿ ಬರುತ್ತೆ ಎಂಬುದು ಇಲ್ಲಿಯ ಜನರ ನಂಬಿಕೆ. ಹೀಗಾಗಿ ಈ 3 ದೇವರನ್ನ ಜನರಿಂದ 15 ದಿನಗಳ ಮಟ್ಟಿಗೆ ರಹಸ್ಯ ಜಾಗದಲ್ಲಿ ಇರಿಸುತ್ತಾರೆ. ಆ ಸಮಯದಲ್ಲಿ ಜನರಿಗೆ ದೇವರ ದರ್ಶನ ಇರುವುದಿಲ್ಲ. ವೀಕ್ಷಕರೇ, ನೀವು ಪೂರಿ ಜಗನ್ನಾಥ ದೇವರ ಮೂರ್ತಿಯಲ್ಲಿ ಜಗನ್ನಾಥನ ಕೈಗಳೇ ಇಲ್ಲ. ಇದನ್ನ ನೀವು ಗಮನಿಸಿದ್ದೀರಾ? ಇದನ್ನ ತಿಳ್ಕೋಬೇಕಾದ್ರೆ ಒಂದು ನೈಜ ಕಥೆನ ನಾನಿಲ್ಲಿ ಹೇಳಲೇಬೇಕು. ಪೂರಿಯ ಸಮುದ್ರ ತೀರದಲ್ಲಿ ಒಂದು ಮರದ ತುಂಡು ಹೊಳೆಯುತ್ತಾ ಸಮುದ್ರದಲ್ಲಿ ತೇಲುತ್ತಾ ಇರೋದನ್ನ ನಾರದ ನೋಡ್ತಾನೆ. ಅಂದ ಹಾಗೆ ಈ ಹೊಳೆಯುತ್ತಾ ಬರ್ತಿರೋ ತುಂಡು ಯಾವುದು, ಇಲ್ಲಿಗೆ ತೇಲುತ್ತಾ ಹೇಗೆ ಬಂತು ಅನ್ನೋದಕ್ಕೆ ಇನ್ನೊಂದು ದೊಡ್ಡ ಕಥೆ ಇದೆ. ಆದ್ರೆ ಅದನ್ನ ಚಿಕ್ಕದಾಗಿ ಹೇಳೋದಾದ್ರೆ, ಕಂಸನು ಜರಾಸಂಧನ ಮಾವನಾಗಿರ್ತಾನೆ. ಕೃಷ್ಣನು ಕಂಸನನ್ನು ಕೊಂದ ನಂತರ ಜರಾಸಂಧನು ಕೃಷ್ಣನ ಮೇಲೆ ಕೋಪಗೊಂಡು ಅವನನ್ನು ಕೊಲ್ಲಲು ಅನೇಕ ಬಾರಿ ಪ್ರಯತ್ನಿಸುತ್ತಾನೆ. ನಂತರದ ಯುದ್ಧದಲ್ಲಿ ಜರ ಬಿಟ್ಟ ಬಾಣದಿಂದ ಕೃಷ್ಣ ಸಾವನ್ನಪ್ಪುತ್ತಾನೆ. ಅನಂತರ ಜರ ಕೃಷ್ಣನ ದೇಹವನ್ನು ದಹನ ಮಾಡುತ್ತಾನೆ. ದಹನ ಮಾಡುವಾಗ ಕೃಷ್ಣನ ಇಡೀ ದೇಹ ಸುಟ್ಟರು, ಹೃದಯ ಮಾತ್ರ ಇನ್ನೂ ಬಡಿತಾನೆ ಇರುತ್ತೆ. ಅದನ್ನು ನೋಡಿದಂತ ಜರ ಒಂದು ಮರದ ತುಂಡಿಗೆ ಕಟ್ಟಿ ತೇಲು ಬಿಡುತ್ತಾನೆ. ಹಾಗೆ ತೇಲುತ್ತಾ ತೇಲುತ್ತಾ ಪೂರಿ ಕ್ಷೇತ್ರಕ್ಕೆ ಬಂದು ನಾರದನ ಕಣ್ಣಿಗೆ ಬೀಳುತ್ತೆ. ಆಗ ನಾರದನು ರಾಜನಿಗೆ ಅದರಿಂದ 3 ವಿಗ್ರಹಗಳನ್ನು ತಯಾರಿಸಿ ದೇವಾಲಯದ ಮಂಟಪದಲ್ಲಿ ಇಡುವಂತೆ ಹೇಳ್ತಾನೆ. ಆಗ ರಾಜನು ವಿಗ್ರಹಗಳನ್ನು ನಿರ್ಮಿಸಲು ಹಾಗೂ ಭವ್ಯವಾದ ದೇವಾಲಯಗಳನ್ನು ನಿರ್ಮಿಸಲು ವಾಸ್ತುಶಿಲ್ಪಿಗಳನ್ನು ಇಂದ್ರದ್ಯುಮ್ನನು ಆಸ್ಥಾನಕ್ಕೆ ಕರೆಸ್ತಾನೆ. ಆಗ ಸ್ವತಃ ವಿಷ್ಣುವು ಬಡಗಿ ವೇಷದಲ್ಲಿ ಬಂದು ವಿಗ್ರಹಗಳನ್ನು ಕೆತ್ತಲು ಒಪ್ಪುತ್ತಾನೆ. ಆದರೆ ಅವನು 21 ದಿನ ಮೂರ್ತಿಯ ಕೆಲಸ ಮುಗಿಯುವವರೆಗೂ ಯಾರು ದೇವಾಲಯದಲ್ಲಿ ಪ್ರವೇಶಿಸಿ ಕೆಲಸಕ್ಕೆ ಭಂಗ ತರಬಾರದು ಅಂತ ನಿಯಮನ ಹಾಕಿರ್ತಾನೆ. ಅದಾದ್ಮೇಲೆ 2 ವಾರಗಳ ನಂತರ ಇಂದ್ರದ್ಯುಮ್ನನ ರಾಣಿ ತುಂಬಾ ಆತಂಕಕ್ಕೆ ಒಳಗಾಗ್ತಾಳೆ. ದೇವಾಲಯದ ಒಳಗಿಂದ ಯಾವುದೇ ಶಬ್ದವು ಬರದ ಕಾರಣ ಅವಳು ಬಡಗಿ ಸತ್ತಿರಬಹುದು ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಅವಳು ದೇವಾಲಯದ ಬಾಗಿಲನ್ನು ತೆರೆಯುವಂತೆ ರಾಜನನ್ನು ವಿನಂತಿಸ್ತಾಳೆ. ಹೀಗಾಗಿ ಅವರು ಬಡಗಿ ಕೆಲಸ ಮಾಡ್ತಿದ್ದಾನೋ ಇಲ್ವೋ ಏನಾದನೋ ಅಂತ ಬಾಗಿಲನ್ನು ತೆಗೆದು ನೋಡಕ್ಕೆ ಹೋಗ್ತಾರೆ. ಆಗ ಅವರು ಕೆಲಸದ ಮಧ್ಯೆ ಮಾತಿಗೆ ತಪ್ಪಿ ಬಂದುದರಿಂದ ಬಡಗಿ ವೇಷದಲ್ಲಿ ಬಂದಿದ್ದ ವಿಷ್ಣು ದೇವನು ಮೂರ್ತಿಯ ಕೆಲಸವನ್ನು ಪೂರ್ಣ ಮಾಡದೆ ಬಿಟ್ಟು ಹೋಗ್ತಾನೆ. ವಿಗ್ರಹಗಳ ಕೈಗಳೇ ಇರುವುದಿಲ್ಲ. ಆದರೆ ಒಂದು ದೈವಿಕ ಧ್ವನಿಯೊಂದು ಇಂದ್ರದ್ಯುಮ್ನನಿಗೆ ದೇವಾಲಯದಲ್ಲಿ ಆ ಅಪೂರ್ಣಗೊಂಡ ಮೂರ್ತಿಗಳನ್ನೇ ಸ್ಥಾಪಿಸುವಂತೆ ಹೇಳುತ್ತೆ. ಆಗ ಇಂದ್ರದ್ಯುಮ್ನನು ಆ ದೈವಿಕ ಮಾತಿನಂತೆ ಅಪೂರ್ಣಗೊಂಡ ಮೂರ್ತಿಗಳನ್ನೇ ದೇವಾಲಯದಲ್ಲಿ ಸ್ಥಾಪಿಸಿ ಪೂಜೆ ಮಾಡ್ತಾನೆ. ಅವತ್ತಿಂದ ಆ ಮೂರ್ತಿಗಳನ್ನು ಇಂದಿಗೂ ಪೂಜಿಸಲಾಗುತ್ತೆ, ಆಚರಿಸಲಾಗುತ್ತೆ. ಹಾಗೆ ಈ ಮೂರ್ತಿಗಳನ್ನು ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ವಿಶೇಷವಾಗಿ ಆಯ್ಕೆ ಮಾಡಿದ ಬೇವಿನ ಮರದಿಂದ
ಹೊಸ ವಿಗ್ರಹವನ್ನು ರಹಸ್ಯವಾಗಿ ಕೆತ್ತಿ ಪೂಜಿಸಲಾಗುತ್ತೆ. ಈ ದೇವಾಲಯವು ಕೆಲವು ನಂಬಲಾಗದ ವಿಜ್ಞಾನ ಪವಾಡಗಳು ಮತ್ತು ರಹಸ್ಯಗಳನ್ನು ಹೊಂದಿದೆ. ಇತಿಹಾಸಕಾರರು, ವಿಜ್ಞಾನಿಗಳು ಸಹ ಪೂರಿ ಜಗನ್ನಾಥ ದೇವಾಲಯದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಅದರಲ್ಲಿ ಆಶ್ಚರ್ಯವೆನಿಸೋದು ದೇವಾಲಯದ ಮೇಲ್ಭಾಗದಲ್ಲಿರುವ ಧ್ವಜ. ವೀಕ್ಷಕರೇ, ನೀವೇ ಒಮ್ಮೆ ಯೋಚನೆ ಮಾಡಿ, ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆನೆ ಧ್ವಜ ಅಥವಾ ಬಾವುಟದಂತಹ ಬಟ್ಟೆಯು ಹಾರುತ್ತೆ. ಆದರೆ ಪೂರಿ ಜಗನ್ನಾಥ ದೇವಾಲಯದ ಮೇಲಿರುವ ಈ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ. ಹಾಗೆ ಇದು 1800 ವರ್ಷಗಳಿಂದ ಪ್ರತಿದಿನ ಯಾವುದೇ ಸಹಾಯವಿಲ್ಲದೆ ವ್ಯಕ್ತಿಯೊಬ್ಬ ಮೇಲೆ ಹತ್ತಿ ಧ್ವಜವನ್ನು ಬದಲಾಯಿಸಬೇಕು. ಈ ಆಚರಣೆ ನಿರ್ಲಕ್ಷಿಸಿದರೆ ದೇವಾಲಯವು 18 ವರ್ಷಗಳ ಕಾಲ ಮುಚ್ಚಬೇಕಾಗುತ್ತೆ. ಹಾಗೆ ಇದರಲ್ಲಿರುವ ಜಗನ್ನಾಥ ದೇವಾಲಯದ ನಿಗೂಢತೆ ಮತ್ತು ವಿಸ್ಮಯದಿಂದ ಆವೃತವಾದ ಸುದರ್ಶನ ಚಕ್ರ 1 ಟನ್ ತೂಕ ಇರುವ ಇದನ್ನ ಯಾವುದೇ ಯಂತ್ರೋಪಕರಣಗಳಿಲ್ಲದೆ ದೇವಾಲಯದ ಮೇಲೆ ಇರಿಸಲಾಗಿದೆ. ಈ ಸುದರ್ಶನ ಚಕ್ರವನ್ನು ನೀವು ಯಾವ ಕಡೆಯಿಂದಾನು ನೋಡಿದರೂ ಅದು ನಿಮ್ಮ ಕಡೆಗೆ ತಿರುಗಿರುವಂತೆ ಕಾಣುತ್ತೆ. ದೇವಾಲಯದ ಮತ್ತೊಂದು ನಿಗೂಢ ಅಂದ್ರೆ ದೇವಾಲಯದ ಮೇಲೆ ಏನು ಹಾರುವುದಿಲ್ಲ. ಭಾರತದ ಇತರ ದೇವಾಲಯಗಳಿಗಿಂತ ವಿಭಿನ್ನವಾಗಿ ಇರುವ ಈ ಪವಿತ್ರ ಸ್ಥಳದ ದೇವಾಲಯದ ಮೇಲೆ ಯಾವುದೇ ಪಕ್ಷಿಗಳು ಮತ್ತು ವಿಮಾನಗಳು ಹಾರಾಟ ನಡೆಸುವುದಿಲ್ಲ. ಇದರ ವೈಜ್ಞಾನಿಕ ಕಾರಣ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಅಕಸ್ಮಾತ್ ಈ ದೇವಾಲಯದ ಮೇಲೆ ಪಕ್ಷಿಗಳು ಹಾರಾಟ ನಡೆಸಿದರೆ ಅವತ್ತೇ ಪ್ರಪಂಚ ವಿನಾಶ ಆಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ. ನೀವು ಪೂರಿ ಜಗನ್ನಾಥ ದೇವಾಲಯದ ದ್ವಾರಗಳನ್ನು ಪ್ರವೇಶಿಸಿದ ನಂತರ ಗಮನಿಸಬೇಕಾದ ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ಸಮುದ್ರ ಅಲೆಗಳ ಶಬ್ದವು ಸಂಪೂರ್ಣವಾಗಿ ಕೇಳಿಸೋದು ನಿಲ್ಲಿಸುತ್ತೆ. ಹಾಗೆ ನೀವು ದೇವಾಲಯದಿಂದ ಹೊರಬಂದ ನಂತರವೇ ಅಲೆಗಳ ಶಬ್ದನ ಕೇಳಬಹುದು. ಹಾಗೆ ಇಲ್ಲಿ ದೇವಾಲಯದ ಅಡುಗೆ ಮನೆಯಲ್ಲಿ ಸುಮಾರು 250 ಒಲೆಗಳಿವೆ. ಅಲ್ಲಿ ಪ್ರತಿದಿನ ಸುಮಾರು 5 ರಿಂದ 20 ಸಾವಿರ ಜನರಿಗೆ 56 ತರಹದ ಆಹಾರ ಪದಾರ್ಥಗಳನ್ನು ಬೇಯಿಸಲಾಗುತ್ತೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ 50 ಸಾವಿರ ಜನರಿಗೆ ಮಾಡಲಾಗುತ್ತೆ. ವಿಸ್ಮಯ ಅಂದ್ರೆ ಇಲ್ಲಿ 20 ಸಾವಿರ ಜನರಿಗೆ ಅಡುಗೆ ಮಾಡಿ 50 ಸಾವಿರ ಜನರಿಗೆ ಊಟ ಬಡಿಸಬಹುದು. ಹಾಗೆ 50 ಸಾವಿರ ಜನರಿಗೆ ಮಾಡಿದ ಅಡುಗೆ 20 ಸಾವಿರ ಜನರಿಗೆ ಸರಿ ಹೋಗುತ್ತೆ. ಅಂದ್ರೆ ಜಾಸ್ತಿ ಜನ ಬಂದ್ರು ಅಂತ ಅಡುಗೆ ಕಮ್ಮಿ ಆಗೋದಾಗಲಿ ಅಥವಾ ಕಮ್ಮಿ ಜನ ಬಂದ್ರು ಅಂತ ಅಡುಗೆ ವ್ಯರ್ಥವಾಗೋದಾಗಲಿ ಇಲ್ಲಿ ಎಂದಿಗೂ ಆಗುವುದಿಲ್ಲ. ಇಲ್ಲಿನ ಅಡುಗೆ ಮನೆಯ ಅತ್ಯಂತ ಆಸಕ್ತಿದಾಯಕ ಅಂಶ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಒಂದರ ಮೇಲೊಂದು ಇರಿಸಲಾಗುತ್ತೆ. ಆದರೆ ಮೇಲಿನ ಮಡಿಕೆಯು ಮೊದಲು ಬೆಂದಿರುತ್ತೆ. ಈ ಅಡುಗೆ ಮನೆ ತಂತ್ರವು ಸೇವಕರಿಗೆ ಮಾತ್ರ ತಿಳಿದಿರುತ್ತೆ. ಜಗನ್ನಾಥ ದೇವಾಲಯವು ಸುಮಾರು 4 ಲಕ್ಷ ಚದರ ಅಡಿ ಪ್ರದೇಶದಲ್ಲಿದೆ ಮತ್ತು ಇದರ ಎತ್ತರ 214 ಅಡಿ. ಯಾವುದೇ ವಸ್ತು ಅಥವಾ ಮನುಷ್ಯ, ಪ್ರಾಣಿ, ಪಕ್ಷಿಗಳ ನೆರಳು ಕಾಣಿಸುವುದು ವಿಜ್ಞಾನದ ನಿಯಮ ಆಗಿದೆ. ಆದರೆ ವಿಶ್ವದ ಅಧಿಪತಿಯಾದ ಜಗನ್ನಾಥನ ದೇವಾಲಯದ ನೆರಳು ಯಾವಾಗಲೂ ಭೂಮಿಯ ಮೇಲೆ ಬೀಳೋದೇ ಇಲ್ಲ. ಇದು ವಿಜ್ಞಾನದ ನಿಯಮವನ್ನು ಪ್ರಶ್ನಿಸುತ್ತದೆ. ಹಾಗೆ ಪೂರಿ ಜಗನ್ನಾಥ ದೇವಾಲಯವನ್ನು ನಿಧಿ ಸಂಪತ್ತಿನ ಆಸೆಗೆ 18 ಬಾರಿ ಆಕ್ರಮಿಸಿ ಲೂಟಿ ಮಾಡಲಾಗಿದೆ ಎಂದು ಪಂಜಿ ಅನ್ನೋ ದಾಖಲೆಗಳು ಹೇಳುತ್ತವೆ. 1692 ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನು ದಾಳಿ ಮಾಡಿ ತಾನು ಮತ್ತೆ ದೇವಸ್ಥಾನವನ್ನು ತೆರೆಯಲು ಬಯಸುವವರೆಗೂ ಅದನ್ನು ಮುಚ್ಚುವಂತೆ ಆದೇಶ ಮಾಡಿರ್ತಾನೆ. ಇಲ್ಲದಿದ್ದರೆ ಅದನ್ನ ನೆಲಸಮ ಮಾಡಿ ಬಿಡುತ್ತೇನೆ ಅಂತ ಬೆದರಿಕೆ ಹಾಕ್ತಾನೆ. 1692 ರಲ್ಲಿ ಸಂಪೂರ್ಣವಾಗಿ ದೇವಸ್ಥಾನವನ್ನು ಮುಚ್ಚಿ ಬೀಗ ಹಾಕ್ತಾರೆ. ನಂತರ 1707 ರಲ್ಲಿ ಔರಂಗಜೇಬನು ಮರಣದ ನಂತರವೇ ಅದನ್ನ ಪುನಃ ತೆರೆಯಲಾಯಿತು.